ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಯಶಸ್ವಿ ವ್ಲಾಗ್ಸ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ನಾನು 5:30 ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕಪ್ಪ ಅಂತ ಹೇಳಿದ್ರೆ ಧನುರ್ಮಾಸ ಸ್ಟಾರ್ಟ್ ಆಯ್ತಲ್ವ, ಹಾಗಾಗಿ ಸೊ ನಾನು ಅಮ್ಮನ ಮನೆ ಇದ್ದಿದ್ದರಿಂದ ನಾನು ಅಲ್ಲಿಂದನೇ ಫಸ್ಟು ಧನುರ್ಮಾಸದ ಪೂಜೆ ಅಲ್ಲೇ ಸ್ಟಾರ್ಟ್ ಮಾಡಿದೆ. ನಾನು ಎದ್ದು ಫ್ರೆಶ್ ಅಪ್ ಆಗೋಷ್ಟರಲ್ಲಿ ಆಲ್ರೆಡಿ ಅಮ್ಮ ಎದ್ದು ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಎಲ್ಲ ಮಾಡಿಟ್ಟಿದ್ರು. ನಾನು ಕೂಡ ನನ್ನ ಚೈಲ್ಡ್ಹುಡ್ಡಲ್ಲಿದ್ದಾಗೆಲ್ಲ ಧನುರ್ಮಾಸ ಪೂಜೆನ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೆ. ಮೀನ್ಸ್ ಚೈಲ್ಡ್ಹುಡ್ ಅಂತ ಹೇಳಿದ್ರೆ 7th 6th 8th 9th ಸೊ ಆ ಪೀರಿಯಡಲ್ಲಿ ನಾವು ಧನುರ್ಮಾಸ ಪೂಜೆ ಮಾಡ್ತಾಯಿದ್ದೆ. ಸೊ ಅದೇ ಇವಾಗಲೂ ರೂಢಿ ಮಾಡ್ಕೊಂಬಂದಿದೆ. ಬಟ್ ಇಲ್ಲಿ ಮದುವೆ ಆದಮೇಲೆ ನನಗಷ್ಟು ಮಾಡೋಕ್ಕಾಗಿಲ್ಲ, ಜಶ್ವಿ ಇರ್ತಾಳೆ ಅಲ್ವಾ, ಹಾಗಾಗಿ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡು ನಾನು ಮತ್ತು ಅಮ್ಮ ಹೊರಟ್ವಿ. ನೋಡಿ ಇನ್ನೂ ಎಷ್ಟು ಕತ್ಲೆ ಆಗಿದೆ ಅಂತ, ಬೆಳಕಾಗೇ ಇಲ್ಲ. ಸೊ ನಾವು ಬಂದಿದ್ದು ತೋಪಮ್ಮ ದೇವಸ್ಥಾನಕ್ಕೆ ಅಂತ. ಕೆ ಆರ್ ನಗರದಲ್ಲಿ ಇದ್ದವ್ರಿಗೆ ಆಲ್ಮೋಸ್ಟ್ ಈ ಟೆಂಪಲ್ ಗೊತ್ತಿರುತ್ತೆ. ಮೈಸೂರು ಟು ಹಾಸನ್ ಹೈವೇಲೇ ಇರುತ್ತೆ ಇದು ಟೆಂಪಲ್ಲು. ಸೊ ನಾವು ಅಲ್ಲಿ ಬರ್ತಾ ಇರಬೇಕಾದ್ರೇ ಪೆಟ್ರೋಲ್ ಆಗೋಯ್ತು ಗಾಡೀಲಿ, ಹಾಗಾಗಿ ಅದನ್ನ ಅಲ್ಲೇ ಸ್ಟಾಪ್ ಮಾಡಿಬಿಟ್ಟು ಬಂದ್ವಿ. ಆ್ಯಂಡ್ ನನ್ನ ಫೋನ್ ಕೂಡ ತಂದಿರಲಿಲ್ಲ. ಬೇರೆ ನಮ್ಮದು ಡಿಯೋ ಗಾಡಿ ತೊಗೊಂಡಿದ್ದೆ, ಅದರೊಳಗಡೆ ಫೋನ್ ಹಾಕಿದೆ. ಅದು ಮಾರ್ನಿಂಗ್ ಬೇಗ ಸ್ಟಾರ್ಟ್ ಆಗೋಲ್ಲ ಅಂತ ಅಂದ್ಬಿಟ್ಟು ಇನ್ನೊಂದು ಗಾಡಿ ತೊಗೊಂಡೆ. ಸೊ ಫೋನ್ ಅಲ್ಲೇ ಮರ್ತು ಬಂದೆ. ನನಗಂತೂ ತುಂಬ ಬೇಜಾರಾಯಿತು, ಏಕೆಂದರೆ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಏನಪ್ಪ ಈ ಥರ ಆಗೋಯ್ತು ಅಂತ. ಅದರಲ್ಲಿ ಗಾಡಿ ಬೇರೆ ಮಧ್ಯದಲ್ಲಿ ಕೈ ಕೊಡ್ತಾ, ಆಗ ಅಲ್ಲಿ ಒಬ್ಬರು ಪಾಸ್ ಆಗ್ತಾಯಿದ್ರು. ಅವ್ರ ಹತ್ರ ಫೋನ್ ಇಸ್ಕೊಂಡು ನನ್ನ ತಮ್ಮಂಗೆ ಕಾಲ್ ಮಾಡಿದೆ. ಸೊ ಅಷ್ಟರಲ್ಲಿ ಅಪ್ಪನೇ ಬಂದರು. ಆವಾಗ ನನಗೆ ಫೋನ್ ಕೊಟ್ಟರು, ಸರಿ ನೀವು ಪೂಜೆ ಮುಗಿಸ್ಕೊಳ್ಳಿ, ನಾನು ಹೊರ್ಗಡೆ ಇರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಾವಿಲ್ಲಿ ಹೊರ್ಗಡೆ ಬಂದ್ವಿ. ಸೊ ಇದು ತೋಪಮ್ಮ ಟೆಂಪಲ್ ಅಂತ. ಇಲ್ಲಿ ಇಯರ್ ಒನ್ಸ್ ಜಾತ್ರೆ ನಡೀತಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ನಡೀತಿರುತ್ತೆ. ಸೊ ಇವಾಗ ತುಂಬ ಅಂದರೆ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಪಕ್ಕದಲ್ಲೇ ಒಂದು ಚೌಲ್ಟ್ರಿ ಕೂಡ ಇದೆ. ಆ್ಯಂಡ್ ತುಂಬ ದೇವ್ರುಗಳೆಲ್ಲ ಇದೆ ಅಲ್ವಾ, ನಮಗಂತೂ ತುಂಬ ಖುಷಿ ಆಗುತ್ತೆ ಈ ಥರ ಬರಬೇಕಾದ್ರೆ. ಸೊ ಈ ಥರ ಸ್ಪೆಷಲ್ ಡೇ ಇದ್ದಾಗ ಅಲ್ಲಿ ಒಬ್ಬರು ಪುರೋಹಿತರು ಇರ್ತಾರೆ, ಅವರು ಪೂಜೆ ನಡೆಸ್ಕೊಡ್ತಾರೆ. ಇದು ಇಲ್ಲಿ ನವಗ್ರಹ ಮತ್ತು ಲಿಂಗು, ಗಣಪತಿ ಅದೆಲ್ಲ ಇದೆ. ಸೊ ನವಗ್ರಹನ ನಾವು ಧನುರ್ಮಾಸ ಟೈಮಲ್ಲಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಆಲ್ಮೋಸ್ಟ್ ಧನುರ್ಮಾಸ ಪೂಜೆನ ಯಾರ್ಯಾರು ಮಾಡ್ತಾರೆ ಅವರೆಲ್ಲ ಕೂಡ ನವಗ್ರಹ ಸುತ್ತಾರೆ ಮತ್ತು ಹರಳಿ ಕಟ್ಟೆ ಸುತ್ತಾರೆ. ಸೊ ಅದಷ್ಟು ಇಂಥ ದೇವ್ರುಗಳು ಆದಮೇಲೆ ಇಲ್ಲಿ ಪಕ್ಕದಲ್ಲೇ ಒಂದು ಸರ್ಪ ಇದೆ. ಅದು ತುಂಬ ಅಂದರೆ ತುಂಬ ಚೆನ್ನಾಗಿ ಇದೆ. ನಾವೆಲ್ಲ ಚಿಕ್ಕವರಿದ್ದಾಗ ಹೋಗ್ತಾ ಇದ್ದಾಗ ಭಯ ಆಗ್ತಾಯಿತ್ತು, ಇಷ್ಟು ದೊಡ್ಡದಿದೆಯೇ ಅಂತ. ಸೊ ಇವಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಅದೆಲ್ಲ ನೆನೆಸ್ಕೊಂಡ್ರೆ. ಆ್ಯಂಡ್ ಜಶ್ವಿನ್ ಕೂಡ ಕರ್ಕೊಂಡು ಬಂದಿರಲಿಲ್ಲ ನಾವು ಅಷ್ಟೊತ್ತಿಗೆ. ಏನಕ್ಕಪ್ಪ, ಸ್ವಲ್ಪ ಅವಳಿಗೂ ಕೂಡ ಬಿಟ್ಟು ಜ್ವರ ಎಲ್ಲ ಬರ್ತಾಯಿತ್ತು, ಹಾಗಾಗಿ ನಾವಿಬ್ಬರೇ ಬಂದಿದ್ವಿ. ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಆದಮೇಲೆ ನಾವಿಲ್ಲಿ ಅರಳಿಕಟ್ಟೆ ಹತ್ರ ಗಣಪತಿ ಇದೆ. ಸೊ ಇಲ್ಲಿಗೆ ಬಂದು ನಾವು ಅರಳಿಕಟ್ಟೆ ಎಲ್ಲ ಸುತ್ತು ಪೂಜೆ ಮುಗಿಸಿದ್ವಿ. ಅಂದರೆ ಧನುರ್ಮಾಸ ಪೂಜೆನ ಏನಕ್ಕೆ ಮಾಡ್ತಾರೆ ಅಂತ ಅಂದರೆ, ಯೂಶಲಿ ಇದನ್ನು ನಾವು ಸೂರ್ಯೋದಯಕ್ಕೂ ಮುಂಚೆ ಎದ್ದು ಪೂಜೆ ಮುಗಿಸಿ ಸೂರ್ಯ ಉದಯ ಆಗಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸ್ಬೇಕಾಗುತ್ತೆ. ಸೊ ಈ ಥರ ಮಾಡೋದ್ರಿಂದ ನಮಗೆ 1000 ವರ್ಷಗಳ ಫಲ ಒಂದೇ ಒಂದು ದಿನದಲ್ಲಿ ಈ ಥರ ಪೂಜೆ ಮಾಡೋದ್ರಿಂದ ಒಂದು ದಿನದಲ್ಲಿ ಸಿಗುತ್ತೆ. ಮತ್ತು ನಮಗೆ ಇಷ್ಟಾರ್ಥ ಏನಿರುತ್ತೆ ಅದೆಲ್ಲ ನಮಗೆ ವೃದ್ಧಿ ಆಗುತ್ತೆ. ಅದಕ್ಕೋಸ್ಕರ ನಾವು ಧನುರ್ಮಾಸ ಪೂಜೆನ ಮಾಡಬೇಕು. ನಾನು ಮಾಡ್ತಾ ಇದ್ದೆ, ತುಂಬ ಒಳ್ಳೇದು ಕೂಡ ಆಗಿದೆ. ಸೊ ಇದೇ ನೋಡಿ ನಮ್ಮ ಗಾಡಿ ಇದೆ, ನಮಗೆ ಪೆಟ್ರೋಲ್ ಖಾಲಿಯಾಗಿ ಅಲ್ಲೇ ಸ್ಟಾಪ್ ಆಗೋಯಿತು. ಸೊ ಇಲ್ಲಿಂದ ನಾವು ಅಮ್ಮ ಟೆಂಪಲ್ ತನಕ ನಡ್ಕೊಂಡು ಹೋಗಿದ್ವು. ಸೊ ಪಾಪ ಅಪ್ಪ ಬರ್ತಾ ಇದ್ದಾರೆ, ಅವರು ತಿಳ್ಕೊಂಡು ಬರ್ತಾ ಇದ್ದಾರೆ. ನನಗೆ ಅಪ್ಪ ಗಾಡಿ ಕೊಟ್ಟರು, ನಾನು ಅಮ್ಮ ಅದ್ರಲ್ಲಿ ಬಂದ್ವಿ. ಇದನ್ನು ಇವ್ರು ತಿಳ್ಕೊಂಡು ಬರ್ತಾ ಇದ್ದಾರೆ. ಸೊ ಇದೆಲ್ಲ ಆಗಿ ನಾವು ಟಿಫನ್ ಎಲ್ಲ ಮುಗಿಸ್ಕೊಂಡ್ವಿ. ಅದೆಲ್ಲ ಆದಮೇಲೆ ಸುದಿ ಬಂದರು. ಅವರು ಕೂಡ ಊರಿಗೆ ಹೋಗ್ತೀನಿ ಅಂತ ಹೇಳಿದ್ರಲ್ವ ಆಫೀಸಿಂದ ಬಂದ ತಕ್ಷಣ. ಸೊ ಹಾಗಾಗಿ ಜಶ್ವಿ ಪಾನಿಪುರಿ ತಿನ್ನಬೇಕು ಅಂದ್ಲು, ಹಾಗಾಗಿ ರೇಡಿಯೋ ಮೈದಾನದ ಹತ್ರ ಹೋದ್ವಿ. ಸೊ ನೀವು ನೋಡ್ತಾ ಇರ್ಬೋದು ವ್ಯೂವ್ಸ್ ಎಷ್ಟು ಚೆನ್ನಾಗಿದೆ ಅಂತ. ಸೊ ಏನು ಅಂತ ಅನ್ಕೋತೀರಾ, ನಮ್ಮ ಕೆ ಆರ್ ನಗರದಲ್ಲಿ ಹನುಮ ಜಯಂತಿ ಮಾಡ್ತಾಯಿದ್ದಾರೆ, ಹಾಗಾಗಿ ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿಟ್ಟಿದ್ದಾರೆ. ನಮಗಂತೂ ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ಯಾವುದೇ ರೋಡ್ಗೆ ಹೋದ್ರೂ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತ. ಸೊ ಅಲ್ಲಿಂದ ನಾನು ಸುದಿ ಜಶ್ವಿ ಎಲ್ಲ ಮಸಾಲೆ ಪುರಿ ತಿಂದ್ಕೊಂಡು ಹೋದ್ವಿ. ಸುದಿ ಮನೆಗೆ ಹೋದ್ರು, ನಾನು ಮತ್ತು ಜಶ್ವಿ ಅಮ್ಮನ ಮನೆಗೆ ಬಂದ್ವಿ. ಸೊ ಇದು ಟೆಂಪಲ್ಲು ಅಂತ ನಮ್ಮ ಕೆ ಆರ್ ನಗರದಲ್ಲಿ ಆಂಜನೇಯ ಬ್ಲಾಕ್ ಅಂತ ಇದೆ, ಅಲ್ಲಿ ಹನುಮ ಟೆಂಪಲ್ ಇದೆ.
ಅಲ್ಲಿ ವಿಶೇಷ ಪೂಜೆ ಮಾಡ್ತಾಯಿದ್ರು. ಹೆಂಗಿದ್ರು ಹತ್ರನೇ ಇದ್ದೀವಿ ಅಲ್ವಾ, ಏನು ಊರಿಂದ ಬರೋಂಗಿಲ್ವಲ್ಲ, ವಾಕಬಲ್ ಡಿಸ್ಟೆನ್ಸ್ ಅಲ್ವಾ ಅಂತ ಅಂದ್ಕೊಂಡು ನಾನು, ಅಮ್ಮ, ಜಶ್ವಿ ಬಂದಿದ್ದೀವಿ. ಸೊ ನೀವು ನೋಡ್ತಾ ಇರ್ಬೋದು ಗೈಸ್, ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂದರೆ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಏನೋ ಎಲ್ಲಿಗೋ ಬಂದಿದ್ದೀವಿ ಅನ್ನೋ ಫೀಲ್ ಆಗ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಇನ್ನೊಂದು ಏನು ಅಂದರೆ ಕೆ ಆರ್ ನಗರದಲ್ಲೇ ಇದ್ಕೊಂಡು ನಾನಿದೆ ಫಸ್ಟ್ ಟೈಮು ಆಂಜನೇಯ ಟೆಂಪಲ್ಗೆ ಬರ್ತಾ ಇರೋದು. ಆ್ಯಂಡ್ ನಮ್ಮ ಜಶ್ವಿಗೂ ಕೂಡ ತುಂಬ ಪ್ಯಾಕ್ ಮಾಡಿಬಿಟ್ಟಿದ್ವಿ. ಅವಳಿಗೆ ಏನು ಅಂತಲೇ ಗೊತ್ತಿಲ್ಲ, ಬಿಟ್ಟು ಬಿಟ್ಟು ಜ್ವರ ಬರ್ತಾ ಇದೆ. ಜ್ವರ ಕಮ್ಮಿ ಆಯಿತು, ಕೆಮ್ಮು ಸ್ಟಾರ್ಟ್ ಆಯಿತು. ಕೆಮ್ಮು ಕಮ್ಮಿ ಆಗೋ ಟೈಮಲ್ಲಿ ಕೋಲ್ಡ್ ಆಗ್ತಾಯಿದೆ. ಕೋಲ್ಡ್ ಆದರೆ ಮಾತ್ರ ಅವಳಿಗೆ ಪಕ್ಕಾ ಜ್ವರ ಅಂತಾನೆ. ನಮಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಡಾಕ್ಟರ್ಗೆಲ್ಲ ತೋರಿಸಿದ್ದೀವಿ, ಆದರೂ ಏನಾಗಲ್ಲ, ಜ್ವರ ಬರಬೇಕು ಅಂತ ಹೇಳ್ತಾರೆ ಡಾಕ್ಟರ್ಸು. ಬಟ್ ನನಗೆ ಭಯ ಆಗುತ್ತೆ. ಏನಪ್ಪ ಪಾಪ ಅದು ಇರೋದೇ ಸಣ್ಣ ನನ್ನ ಮಗಳು, ತುಂಬ ಅಂದರೆ ಇನ್ನೂ ವೀಕ್ ಆಗಿಬಿಟ್ಟಿದ್ದಾಳೆ. ಯೂಶ್ವಲಿ ನಮಗೆ ಜ್ವರ ಬಂದರೆ ಏನೂ ತಿನ್ನಲಿಕ್ಕಾಗಲ್ಲ, ಇನ್ನು ನನ್ನ ಮಗಳು ಹೇಗಿರ್ತಾಳೆ ಅನ್ನೋದು ಒಂದು ಫೀಲ್ ಇರುತ್ತೆ. ಸೊ ನೋಡಬೇಕು ಮುಂದೆ, ಇಲ್ಲ ಅಂದರೆ ಬೇರೆ ಕಡೆನೇ ಕನ್ಸಲ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಆ್ಯಂಡ್ ಅವಳಿಗೆ ಎಷ್ಟೇ ಏನೇ ಜ್ವರ ಇರಲಿ, ಏನೇ ಇರಲಿ, ಈ ಥರ ಪ್ರೋಗ್ರಾಮ್ಸ್ಗೆ ಅಥವಾ ಈ ಥರ ಟೆಂಪಲ್ಗೆ ಹೋಗಬೇಕು ಅಂದರೆ ತುಂಬ ಖುಷಿಯಾಗುತ್ತೆ. ಸೊ ಅಲ್ಲಿ ಆರ್ಕೆಸ್ಟ್ರಾ ಕೂಡ ಅರೇಂಜ್ ಮಾಡಿದ್ರು. ಅದೇ ನಾವು ಅಷ್ಟು ನೋಡೋಕ್ಕಾಗಲಿಲ್ಲ. ಜಶ್ವಿ ಮನೆಗೆ ಹೋಗೋಣ ಅಂತ ಹೇಳ್ತಾ ಇದ್ಲು. ಸೊ ಹಾಗಾಗಿ ಅವ್ಳಿಗೂ ರೆಸ್ಟ್ ಬೇಕಲ್ವಾ ಅಂತ ಹೇಳಿ ನಾವು ಮನೆಗೆ ಹೊರಟ್ವಿ. ನನಗಂತೂ ಈ ಬಾರಿಯ ಹನುಮ ಜಯಂತಿ ಆಚರಿಸಿದ ರೀತಿ ಅಂತ ತುಂಬ ಇಷ್ಟ ಆಯಿತು. ಬಟ್ ಡೇ ಟೈಮು ಕೂಡ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಬಟ್ ನಾನು ಹೋಗಿಲ್ಲ, ಹಾಗಾಗಿ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ. ಸೊ ಬೇರೆಯವರು ಸ್ಟೇಟಸ್ ಅದೆಲ್ಲ ಆಗ್ತಿದ್ದಾಗ ನೋಡಿಕೊಂಡೆ. ನನಗಂತೂ ತುಂಬ ಖುಷಿಯಾಯಿತು. ನನ್ನ ತಮ್ಮ ಇದ್ದಿದ್ದರೆ ಕರ್ಕೊಂಡು ಹೋಗ್ತಿದ್ದ ಜಶ್ವಿನ, ಅವ್ನು ಕೆಲ್ಸಕ್ಕೆ ಹೋಗಿರೋದ್ರಿಂದ ಆಗಲಿಲ್ಲ. ಸೊ ಅಲ್ಲಿಂದ ಪ್ರಸಾದ ಕೊಟ್ಟರು. ಪ್ರಸಾದ ಇಸ್ಕೊಂಡು ನಾವು ಮನೆಗೆ ಹೊರಟ್ವಿ. ಬಟ್ ನಮ್ಮ ಕೆ ಆರ್ ನಗರದಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ ಈ ಥರ ಹನುಮ ಜಯಂತಿನ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ತುಂಬ ಎಂಟ್ರೆನ್ಸಲ್ಲೆಲ್ಲ ಗಣಪತಿ ಆಗಿರ್ಬೋದು, ರಾಮ ಆಗಿರ್ಬೋದು, ಹನುಮನ್ ಆಗಿರ್ಬೋದು, ಅವ್ರದ್ದು ಎಲ್ಲರದ್ದು ಕೂಡ ಪೋಸ್ಟರ್ ಹಾಕಿ ಒಂಥರ ವೆಲ್ಕಮ್ ರೀತಿ ಮಾಡಿದರು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಮಗಂತೂ ಇದನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು. ಆ್ಯಂಡ್ ಇದೇ ಫಸ್ಟ್ ಟೈಮ್ ನಾನು ಹನುಮ ಜಯಂತಿ ದಿನ ಹನುಮ ಟೆಂಪಲ್ಗೆ ಹೋಗಿ ಈ ಥರ ಎಲ್ಲ ನೋಡಿದ್ದು. ಸೊ ಐ ಹೋಪ್ ನಿಮಗೂ ಕೂಡ ಖುಷಿ ಆಗಿರುತ್ತೆ ಅಂತ ಅನ್ಕೊತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.